ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಥಮ BA ಸೆಮಿಸ್ಟರ್ನ ಭಾರತೀಯ ಇತಿಹಾಸ ಇದರ 14ನೇ ಅವಧಿ ಮೂಲಾಧಾರಗಳಲ್ಲಿ ಸಾಹಿತ್ಯಿಕ ಮೂಲಾಧಾರಗಳು, ಅವುಗಳ ಮಹತ್ವ ಮತ್ತು ದೇಶೀಯ ಸಾಹಿತ್ಯ ಮೂಲಾಧಾರಗಳ ಕುರಿತು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ತಮಗೆಲ್ಲ ಗೊತ್ತಿದೆ, ಇತಿಹಾಸವನ್ನು ಬರಿಬೇಕಾದರೆ ಕಡ್ಡಾಯವಾಗಿ ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಿಕ ಮೂಲಾಧಾರಗಳು ಬೇಕು. ಸಾಹಿತ್ಯಿಕ ಮೂಲಾಧಾರಗಳನ್ನು ಅಧ್ಯಯನ ದೃಷ್ಟಿಯಿಂದ ಮುಖ್ಯವಾಗಿ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದೆ. ಒಂದು ಇಂಡಿಜಿನಿಯಸ್ ಲಿಟರರಿ ಸೋರ್ಸಸ್, ಇನ್ನೊಂದು ಫಾರಿನ್ ಲಿಟರರಿ ಸೋರ್ಸಸ್, ಅಂದರೆ ದೇಶೀಯ ಸಾಹಿತ್ಯ ಕೃತಿಗಳು ಮತ್ತೊಂದು ವಿದೇಶಿ ಸಾಹಿತ್ಯ ಕೃತಿಗಳು. ಹಾಗಾದರೆ ದೇಶೀಯ ಸಾಹಿತ್ಯ ಕೃತಿಗಳಂದರೆ ಏನು? ಸೊ ವಾಟ್ ಡು ಯು ಮೀನ್ ಬೈ ಇಂಡಿಜಿನಿಯಸ್ ಸೋರ್ಸಸ್? ದ ಡೆಫಿನೇಷನ್ ಈಸ್ ವೆರಿ ಸಿಂಪಲ್. Literary works written by Indians or Indian scholars can be called as indigenous literary sources. So they were in the court of ancient kingdoms and they got royal patronage to write works of different types. ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಅವರು ಬರೆದ್ರು, ರಾಣಿಯರು ಬರೆದ್ರು, ಜೊತೆಗೆ ಅವರ ಅಧೀನದಲ್ಲಿರ್ತಕ್ಕಂಥ ವಿದ್ವಾಂಸರು ಸಹಿತ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟರು. ಸೊ ಭಾರತೀಯರಿಂದ ಬರೆಯಲ್ಪಟ್ಟಂಥ ಕೃತಿಗಳಿಗೆ ದೇಶೀಯ ಸಾಹಿತ್ಯ ಕೃತಿಗಳಂತೇಳಿ ಕರೀತಾರೆ. ಇನ್ನು ಕೆಲವು ಕೃತಿಗಳನ್ನು ಅದರ ಲೇಖಕರು ಯಾರು ಅನ್ನೋದು ಗೊತ್ತಿಲ್ಲ, ಆದರೆ ಅವು ವಂಶ ಪಾರಂಪರ್ಯವಾಗಿ ಮೌಖಿಕವಾಗಿ ಬರ್ತಾ ಕೊನೆಗೆ ಒಂದು ಸಲ ಅವು ದಾಖಲಿಸಲ್ಪಟ್ಟು ಅಂಥ ಕೃತಿಗಳಂತಂದರೆ ಉದಾಹರಣೆಗೆ ವೇದಗಳು. ನಮಗೆ ರಾಮಾಯಣ ಮಹಾಭಾರತದ ಲೇಖಕರು ಗೊತ್ತಿದ್ದಾರೆ, ಪುರಾಣಗಳ ಲೇಖಕರು ಗೊತ್ತಿಲ್ಲ. 18 ಪುರಾಣಗಳಿವೆ. ಸ್ಮೃತಿಗಳ ಲೇಖಕರು ಗೊತ್ತಿದ್ದಾರೆ, ಅರಣ್ಯಕ, ಬ್ರಾಹ್ಮಣಗಳಂತೇಳಿ ಹೀಗೆ ಅನೇಕ ಕೃತಿಗಳನ್ನು ನಾವು ಕಾಣ್ತೀವಿ. ಹಾಗಾದರೆ ಇವುಗಳನ್ನು ಸಹಿತ ನಾವು ದೇಶೀಯ ಸಾಹಿತ್ಯ ಕೃತಿಗಳನ್ನು ಸಹಿತ ಧಾರ್ಮಿಕ ಕೃತಿಗಳು ಮತ್ತು ಧಾರ್ಮಿಕೇತರ ಕೃತಿಗಳಂತೇಳಿ ವರ್ಗೀಕರಿಸ್ಬೋದು. ಹಾಗಾದರೆ ದೇಶೀಯ ಸಾಹಿತ್ಯ ಕೃತಿಯ ಧಾರ್ಮಿಕ ಕೃತಿಗಳಲ್ಲಿ ಅಂತಂದರೆ ವೇದಗಳು, ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ, ಪುರಾಣಗಳು, ಉಪನಿಷತ್ತುಗಳು, ಬೌದ್ಧ ಧರ್ಮದ ತ್ರಿಪಿಟಕಗಳು, ಜೈನ ಧರ್ಮದ ಅಂಗ ಮತ್ತು ಪೂರ್ವಾಂಗಗಳು. ಧಾರ್ಮಿಕೇತರ ಕೃತಿಗಳಲ್ಲಿ ನಾವು ಆತ್ಮಕಥೆಗಳು, ಜೀವನ ಚರಿತ್ರೆಗಳು, ನಾಟಕಗಳು, ಲೇಖನಗಳು ಮತ್ತು ಪದ್ಯಗಳನ್ನು ನೋಡ್ಬೋದು. ಹೀಗಾದರೆ ನಾವು ಅವುಗಳ ಮಹತ್ವವನ್ನು ತಿಳಿಯೋದಾದರೆ, ದಿ ಸ್ಟಡಿ ಆಫ್ ಲಿಟರರಿ ಸೋರ್ಸ್ ಹೆಲ್ಪ್ಸ್ ಅಸ್ ಟು ನೋ ದ genesis and growth of the script. They throw light on the genesis and growth of different languages in India. Literary sources throw light on religious condition, economic condition, social condition, administration and political condition of the past. They also gives us information about the richness of literary culture of the ancient time. ಅಂದರೆ ಸಾಹಿತ್ಯ ಕೃತಿಗಳನ್ನು ಅಧ್ಯಯನ ಮಾಡೋದರಿಂದ ನಮಗೆ ಅದರ ಲಿಪಿ ಯಾವ ರೀತಿ ಬೆಳವಣಿಗೆ ಆಯಿತು, ಅದರ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಲ್ಲಿ ಅದರ ಸಾಹಿತ್ಯ ಯಾವ ರೀತಿ ಉಗಮ ಆಯಿತು ಮತ್ತು ಬೆಳವಣಿಗೆ ಆಯಿತು, ಜೊತೆಗೆ ಪ್ರಾಚೀನ ಕಾಲದ ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ಆಡಳಿತ ಮತ್ತು ರಾಜಕೀಯ ವಿಷಯಗಳನ್ನು ಸಹಿತ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಜೊತೆಗೆ ಭಾರತ ದೇಶದ ಸಾಹಿತ್ಯದ ಶ್ರೀಮಂತಿಕೆಯನ್ನು ಸಹಿತ ನಾವು ಸಾಹಿತ್ಯ ಕೃತಿಗಳಿಂದ ತಿಳಿದುಕೊಳ್ಳಬಹುದು. ಹಾಗಾದರೆ ವೇದಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಕೆಲವು ಮಹತ್ವದ ದೇಶೀಯ ಸಾಹಿತ್ಯ ಕೃತಿಗಳನ್ನು ನೋಡೋದಾದರೆ, ಮೊದಲನೆಯದಾಗಿ ವೇದಗಳು. ದೇರ್ ಆರ್ 4 types ಆಫ್ ವೇದಾಸ್. ದೇ ಆರ್ ಋಗ್ವೇದ, ಯಜುರ್ವೇದ, ಅಥರ್ವಣವೇದ ಆ್ಯಂಡ್ ಸಾಮವೇದ. ಇವುಗಳಲ್ಲಿ ಋಗ್ವೇದ ಈಸ್ ದ ಓಲ್ಡೆಸ್ಟ್ ವೇದ. ಇಟ್ ಹ್ಯಾಸ್ 1028 ಶ್ಲೋಕಾಸ್ ಡಿವೈಡೆಡ್ ಇಂಟು 10 chapters. The famous Gayatri Mantra is in the 3rd mandala. 9th mandala is completely devoted to Soma. 10th mandala explains the Varna system. ಅದೇ ರೀತಿಯಾಗಿ ಯಜುರ್ವೇದ. ಯಜುರ್ವೇದ ಈಸ್ ದ ನಾಲೆಜ್ ಆಫ್ ಮೆಲಡೀಸ್ ಫಾರ್ ಚಾಂಟಿಂಗ್. ಇಟ್ ಈಸ್ ಡಿವೈಡೆಡ್ ಇಂಟು ಶುಕ್ಲ ಯಜುರ್ವೇದ ಆ್ಯಂಡ್ ಬ್ಲ್ಯಾಕ್ ಯಜುರ್ವೇದ. ಅದೇ ರೀತಿಯಾಗಿ ಸಾಮವೇದ. ಸಾಮವೇದ ಇಟ್ ಈಸ್ ದ ನಾಲೆಜ್ ಆಫ್ ಸ್ಯಾಕ್ರಿಫೈಸಲ್ ಫಾರ್ಮುಲಾಸ್ ಫಾರ್ ಲಿಟರ್ಜಿ. It is the collection of melodies. It has 1549 ಶ್ಲೋಕಾಸ್. ಅದರಲ್ಲಿ 78 ಶ್ಲೋಕಗಳನ್ನು ನೇರವಾಗಿ ಋಗ್ವೇದದಿಂದ ತೆಗೆದುಕೊಳ್ಳಲಾಗಿದೆ.
ಇವುಗಳನ್ನು ಸೋಮಯಜ್ಞದಲ್ಲಿ ಹೇಳ್ತಕ್ಕಂಥ ಮಂತ್ರಗಳಾಗಿದ್ದಾವೆ. ಅದೇ ರೀತಿಯಾಗಿ ಅಥರ್ವವೇದದಲ್ಲಿ ಮಾಟ ಮಂತ್ರಗಳನ್ನು ಮಾಡೋದ್ರ ಬಗ್ಗೆ ಶ್ಲೋಕಗಳಿದ್ದಾವೆ. ಇದರಲ್ಲಿ ಒಟ್ಟು 1200 ಶ್ಲೋಕಗಳಿದ್ದಾವೆ. ಅವು ನೇರವಾಗಿ ಋಗ್ವೇದ ತೆಗೆದುಕೊಳ್ಳಲಾಗಿದೆ. ಇಟ್ ಕಂಟೇನ್ಸ್ ಚಾರ್ಮ್ಸ್ ಆ್ಯಂಡ್ ಸ್ಪೆಲ್ಸ್ ಟುವರ್ಡ್ಸ್ ದ ಇವಿಲ್ಸ್ ಆ್ಯಂಡ್ ಡಿಸೀಸಸ್. ಹೀಗೆ ವೇದಗಳು ನಮಗೆ ಮಾಹಿತಿಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಬ್ರಾಹ್ಮಣಗಳು, ದೀಸ್ ಆರ್ ಕಂಪೋಸ್ಡ್ ಆಫ್ಟರ್ ದ ವೇದಾಸ್ ಟು ಎಕ್ಸ್ಪ್ಲೇನ್ ದ ವೇದಿಕ್ ಹಿಮ್ಸ್. ವೇದಗಳಲ್ಲಿರ್ತಕ್ಕಂಥ ಕೆಲವು ಶ್ಲೋಕಗಳ ಬಗ್ಗೆ ವಿಶ್ಲೇಷಣೆ ನೀಡ್ತಕ್ಕಂಥ ಕೃತಿಗಳಿಗೆ ನಾವು ಬ್ರಾಹ್ಮಣಗಳಂಥೇಳಿ ಕರಿತೇವೆ. ಇವು ಪದ್ಯ ರೂಪದಲ್ಲಿದ್ದಾವೆ. ಇವುಗಳನ್ನು ಅವುಗಳು ಒಳಗೊಂಡಿರ್ತಕ್ಕಂಥ ವಿಷಯಗಳ ಅನುಸಾರವಾಗಿ ಇವುಗಳನ್ನು ಬೇರೆ ಬೇರೆಯಾಗಿ ಕರೀತಾರೆ. ಅಂದರೆ ಪ್ರತಿಯೊಂದು ವೇದಗಳಿಗೂ ಸಹಿತ ಬ್ರಾಹ್ಮಣಗಳಿದ್ದಾವೆ. ಋಗ್ವೇದಕ್ಕೆ ಐತ್ರಿಯ ಮತ್ತು ಕೌಸ್ತಿಕ ಬ್ರಾಹ್ಮಣಗಳಿದ್ದಾವೆ. ಯಜುರ್ವೇದಕ್ಕೆ ಸತ್ಪಥ ಮತ್ತು ತೈತ್ರಿಯ ಬ್ರಾಹ್ಮಣಗಳಿದ್ದಾವೆ. ಸಾಮವೇದಕ್ಕೆ ಪಂಚವಿಷ ಮತ್ತು ಷಡವಿಷ ಅಂಥೇಳಿ ಬ್ರಾಹ್ಮಣಗಳು ಬರ್ತವೆ. ಅಥರ್ವವೇದಕ್ಕೆ ಗೋಪಥ ಬ್ರಾಹ್ಮಣ ಕಂಡು ಬರ್ತದೆ. ಅದೇ ರೀತಿಯಾಗಿ ಅರಣ್ಯಕ್ಕೂ ಸಹಿತ ನಮಗೆ ಪ್ರಾಚೀನ ಇತಿಹಾಸದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಮುಖ ಸಾಹಿತ್ಯ ಕೃತಿಯಾಗಿದೆ. ಇವುಗಳನ್ನು ಅಡವಿಯಲ್ಲಿ ಬರೆದಿದ್ದರಿಂದ ಇವುಗಳಿಗೆ ಅರಣ್ಯಕ ಅಂಥೇಳಿ ಕರೀತಾರೆ. ಈ ಅರಣ್ಯಕಗಳಲ್ಲಿ ನಮಗೆ ಋಷಭ ಮತ್ತು ಹರಿಸ್ತೇನಮಿ ಎಂಬ ಹೆಸರುಗಳು ಅದರಲ್ಲಿ ಉಲ್ಲೇಖ ಬರ್ತವೆ. ಇದು ನಮಗೆ ತತ್ವಶಾಸ್ತ್ರದ ತತ್ವಗಳನ್ನು ಮತ್ತು ಬೇರೆ ಬೇರೆ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಮಾಹಿತಿ ನಮಗೆ ಈ ಅರಣ್ಯಕದಲ್ಲಿ ಸಿಗುತ್ತೆ. ಇಲ್ಲಿಯೂ ಸಹಿತ ಯಜ್ಞ ಯಾಗಾದಿಗಳನ್ನು ಆಚರಿಸುವಂಥ ಸಂದರ್ಭದಲ್ಲಿ ಅನುಸರಿಸಬೇಕಾದ ವಿಧಿವಿಧಾನಗಳ ಬಗ್ಗೆ ಸಹಿತ ನಮಗೆ ಸಾಕಷ್ಟು ಮಾಹಿತಿ ಕೊಡ್ತದೆ. ಜೊತೆಗೆ ಮಾರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳಂತ ಏನಿರ್ತಾವಲ್ಲ, ಆ ಮೌಲಿಕ ಗುಣಗಳ ಬಗ್ಗೆಯೂ ಮತ್ತು ಜ್ಞಾನವನ್ನು ಹೇಗೆ ಮಾಡಬೇಕು, ಯಾವ ರೀತಿ ಕರ್ಮ ಮಾರ್ಗ ಮತ್ತು ಜ್ಞಾನ ಮಾರ್ಗವನ್ನು ನಾವು ಅನುಸರಿಸಬೇಕು, ಅದನ್ನು ಅನುಸರಿಸ್ತಕ್ಕಂಥ ವಿಧಿವಿಧಾನಗಳೇನು, ಇದ್ರ ಬಗ್ಗೆಯೂ ಸಹಿತ ನಮಗೆ ಮಾಹಿತಿ ಕೊಡ್ತದೆ. ಇದರಲ್ಲೂ ಸಹಿತ ಕೆಲವು ಅರಣ್ಯಕಗಳಲ್ಲೂ ಸಹಿತ ಕೆಲವು ಪ್ರಕಾರಗಳಿದ್ದಾವೆ. ಅವುಗಳಿಗೆ ಜೈಮಿನ್ಯ, ಮೈತ್ರೇಯಾನಿ, ಐಥರೇಯ, ತೈತ್ರೇಯ, ಮಧ್ಯನಂದಿನ, ಶಂಕಯಾಂತ ಮತ್ತು ತಲ್ವರಕರ ಅಂಥೇಳಿ ಅವುಗಳನ್ನು ಸಹಿತ ವಿಂಗಡಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ನಮಗೆ ಮಹತ್ವದ ಮಾಹಿತಿ ಕೊಡ್ತಕ್ಕಂಥ ಸಾಹಿತ್ಯ ಕೃತಿಗಳಂತಂದರೆ ಉಪನಿಷತ್ತುಗಳ ರಚನೆಯಾಗಿದ್ದ ಕಾಲಮಾನ ಕ್ರಿಸ್ತಪೂರ್ವ 800ರಿಂದ ಕ್ರಿಸ್ತಪೂರ್ವ 500ರವರೆಗೆ. ಇಲ್ಲಿ ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ 2 ಶಬ್ದ ನಮಗೆ ಕಂಡು ಬರ್ತದೆ. ಉಪ ಅಂತಂದರೆ ಕುಳಿತುಕೋ, ನಿಷೇಧ ಅಂತಂದರೆ ಒಂದು ಜ್ಞಾನವನ್ನು ಸಂಪಾದನೆ ಮಾಡು, ಒಂದು ರಹಸ್ಯವಾದ ಜ್ಞಾನವನ್ನು ಸಂಪಾದನೆ ಮಾಡು ಅಂತೇಳಿ. ಇವು ಸಹಿತ ತತ್ವಜ್ಞಾನದ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಕೃತಿಗಳು. ಈ ಅರಣ್ಯಕಗಳಲ್ಲೂ ಸಹಿತ ನಮಗೆ ಜೇಷ, ಕಥಾ, ಕೇನ, ಮಂಡುಕ, ಬೃಹದ್ರಣ್ಯಕ, ಮುಂಡಕ, ಚಾಂದೋಗ್ಯ, ತೈತ್ರೇಯ, ಐತ್ರೇಯ ಮತ್ತು ಕೌಸ್ತಿಕ್ಯ ಅಂತೇಳಿ ಮಹತ್ವದ ಉಪನಿಷತ್ತುಗಳು ಸಹಿತ ಬರ್ತವೆ. ಇವುಗಳಲ್ಲಿ ನಮ್ಮ ಜಗತ್ತು ಅಥವಾ ವಿಶ್ವ ಯಾವ ರೀತಿ ರಚನೆಯಾಯಿತು, ಅದರ ಬೇರೆ ಬೇರೆ ಥಿಯರಿಗಳೇನು ಅನ್ನೋದ್ರ ಬಗ್ಗೆ ಸಹಿತ ನಮಗಿಲ್ಲಿ ಮಾಹಿತಿ ಕಂಡು ಬರ್ತದೆ. ಜೊತೆಗೆ ಮನುಷ್ಯ ತನ್ನ ಮೇಲೆ ಯಾವ ರೀತಿ ನಿಯಂತ್ರಣ ಹೊಂದಲಿಕ್ಕೆ ಏನೇನು ಅನುಸರಿಸಬೇಕು, ಜ್ಞಾನ ಮಾಡುವ ವಿಧಾನ ಹೇಗೆ, ಜೀವನದಲ್ಲಿ ಮೋಕ್ಷವನ್ನು ಪಡಿಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ನಮಗೆ ಈ ಉಪನಿಷತ್ತುಗಳಲ್ಲಿ ಮಾಹಿತಿ ಸಿಗುತ್ತೆ. ಸತ್ಯಮೇವ ಜಯತೆ ಎಂಬ ವೇದವಾಕ್ಯದ ಶಬ್ದ ನಮಗೆ ಮುಂಡಕ್ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ. ಅದರಲ್ಲಿ ಅದು ನಮಗೆ ಕಂಡು ಬರ್ತದೆ. ಅದೇ ರೀತಿ ವೇದಾಂಗಗಳು ಅಂತೇಳಿ ಕರೀತಾರೆ. ವೇದಾಂಗಗಳ ರಚನೆಯಾಗಿದ್ದ ಕಾಲವನ್ನು ಕ್ರಿಸ್ತಪೂರ್ವ 600ರಿಂದ ಕ್ರಿಸ್ತಪೂರ್ವ 200ರ ಅವಧಿಯಲ್ಲಿ ಈ ವೇದಾಂಗಗಳು ರಚನೆಯಾದವು. ಅವುಗಳಲ್ಲಿ ಮುಖ್ಯವಾಗಿ ಶಿಕ್ಷ, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಛಾಂದ ಅಂಥೇಳಿ ನಮಗೆ ಈ ರೀತಿ ವೇದಾಂಗಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ಸೂತ್ರಗಳು ಸಹಿತ ಕಲ್ಪಸೂತ್ರ ಅಂಥೇಳಿ ಬರ್ತದೆ. ಕಲ್ಪಸೂತ್ರ ಜೊತೆಗೆ ನಮಗೆ ಕವಿಶಿಕಿ ಸೂತ್ರ ಅಂಥೇಳಿ ಬರ್ತದೆ, ಸುಳ್ಯ ಸೂತ್ರ ಅಂಥೇಳಿ ಬರ್ತದೆ. ಸುಳ್ಯ ಸೂತ್ರದಲ್ಲಿ ನಮಗೆ ಈ ಯಜ್ಞ ಯಾಗಾದಿಗಳ ಬಗ್ಗೆ ಮಾಡೋದ್ರ ಬಗ್ಗೆ ನಮಗೆ ಸಿಗುತ್ತೆ. ಕವಿಶಿಕಿ ಸೂತ್ರದಲ್ಲಿ ನಮ್ಮ ಔಷಧಿ ಶಾಸ್ತ್ರದ ಬಗ್ಗೆ ಮತ್ತು ಅವುಗಳ ಪರಿಹಾರದ ಬಗ್ಗೆ ಮಾಹಿತಿ ಕೊಡ್ತದೆ. ಸೂತ್ರಗಳಲ್ಲಿ ಕಲ್ಪಸೂತ್ರ ಅಂತೇಳಿ ಇದು ಭಾಳ ಪ್ರಸಿದ್ಧವಾದದ್ದು. ಇದರಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಬರ್ತವೆ. ಇಲ್ಲಿಯೂ ಸಹಿತ ಯಜ್ಞ ಯಾಗಾದಿಗಳನ್ನು ಮಾಡೋದ್ರ ಬಗ್ಗೆ, ಜೊತೆಗೆ 4 ಆಶ್ರಮಗಳಾದಂಥ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಮತ್ತು ಇದ್ರ ಬಗ್ಗೆ ಸಹಿತ ಇಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ. ಜೊತೆಗೆ ಧರ್ಮಸೂತ್ರದಲ್ಲಿ ನಮಗೆ ಸಾಮಾಜಿಕ ಜೀವನವನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಕೋಡ್ ಆಫ್ ಕಾಂಡಕ್ಟ್, ಒಂದು ನೈತಿಕ ಮಟ್ಟ ಅಥವಾ ಒಂದು ನೈತಿಕ ನೀತಿ ಅಂತ ಏನಿರ್ತವಲ್ಲ, ಆ ನೀತಿಯನ್ನು ಯಾವ ರೀತಿ ಅನುಸರಿಸಬೇಕು ಮತ್ತು ಧಾರ್ಮಿಕ ಆಚರಣೆಗಳು ಯಾವುವು ಅನ್ನೋದ್ರ ಬಗ್ಗೆ ಸಹಿತ ನಮಗೆ ಸಾಕಷ್ಟು ಮಾಹಿತಿ ಸಿಗ್ತವೆ. ಇದರ ಜೊತೆಗೆ ನಮ್ಮಲ್ಲಿ 18 ಪುರಾಣಗಳಿದ್ದಾವೆ. ಈ ಪುರಾಣಗಳಲ್ಲಿ
ಕೆಲವು ಮಾತ್ರ ನಮಗೆ ಐತಿಹಾಸಿಕ ಮಾಹಿತಿಯನ್ನು ಕೊಡ್ತವೆ. ಪುರಾಣಗಳಂತಂದರೆ ಅದರಲ್ಲಿ ಮತ್ಸ್ಯ ಪುರಾಣ ಬರ್ತದೆ, ವಾಯುಪುರಾಣ, ವಿಷ್ಣು ಪುರಾಣ, ಬ್ರಹ್ಮಾಂಡ, ಶಿವ, ಅಗ್ನಿ ಪುರಾಣ, ಯಾಮನ ಪುರಾಣ, ಕುರ್ಮ, ಗರುಡ, ಭಾಗವತ, ನಾರದ, ಮಾರ್ಕಂಡೇಯ, ಸ್ಕಂದ, ಬ್ರಹ್ಮ, ಪದ್ಮ, ಭವಿಷ್ಯ, ಹೀಗೆ ಈ ಎಲ್ಲ ಪುರಾಣಗಳಲ್ಲಿ ನಮಗೆ ಕೇವಲ 5 ಪುರಾಣಗಳು ಮಾತ್ರ ಐತಿಹಾಸಿಕ ಮಾಹಿತಿಯನ್ನು ಕೊಡ್ತವೆ. ಇವು ಮೌರ್ಯರು, ಶಿಶುನಾಗ, ಗುಪ್ತ, ಆಂಧ್ರ ಈ ಮುಂತಾದ ವಂಶಗಳ ಬಗ್ಗೆ ನಮಗೆ ಮಾಹಿತಿ ಕೊಡ್ತಕ್ಕಂಥ ವಿಷಯ ಈ ಪುರಾಣಗಳಲ್ಲಿ ನಮಗೆ ಕಂಡುಬರ್ತದೆ. ಅದೇ ರೀತಿ ರಾಮಾಯಣ ಮತ್ತು ಮಹಾಭಾರತ, ನಿಮ್ಗೆ ಗೊತ್ತದ ರಾಮಾಯಣ ಮತ್ತು ಮಹಾಭಾರತಗಳಿಗೆ ನಾವು ಮಹಾಕಾವ್ಯಗಳಂತೇಳಿ ಕರಿತೀವಿ. ರಾಮಾಯಣವನ್ನು ಆದಿಕಾವ್ಯ ಅಂತೇಳಿ ಕರೀತಾರೆ. ಇದರಲ್ಲಿ ಒಟ್ಟು 24,000 ಶ್ಲೋಕಗಳಿವೆ ಮತ್ತು 7 ಖಂಡಗಳಿದ್ದಾವೆ. ಇಲ್ಲಿ ಕುರು, ಪಾಂಚಾಲ, ಅಯೋಧ್ಯ, ಕೋಶಲ, ಗಾಂಧಾರ, ಐಹೇಯ, ಕೇಕೆಯ, ವಿದೇಯ, ಕಿಷ್ಕಿಂಧ, ಲಂಕಾ, ಮಿಥಿಲಾ ಈ ಮುಂತಾದ ರಾಜ್ಯಗಳ ಬಗ್ಗೆ ನಮಗಿಲ್ಲಿ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ನಮ್ಮ ಸಾಮಾಜಿಕ ಜೀವನಗಳಾದಂಥ ವಿವಾಹ ಪದ್ಧತಿಗಳಾಗಿರ್ಬೋದು, ಅದೇ ರೀತಿಯಾಗಿ ರಾಜ ಮಹಾರಾಜರು ಅನುಸರ್ತಕ್ಕಂಥ ಬಹುಪತಿತ್ವ ಪದ್ಧತಿ ಆಗಿರ್ಬೋದು, ಹೀಗೆ ಈ ವಿಷಯಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಜೊತೆಗೆ ಧರ್ಮಯುದ್ಧವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಸಹಿತ ನಮಗೆ ರಾಮಾಯಣದಲ್ಲಿ ವಿಷಯ ಕಂಡುಬರ್ತದೆ. ಅದೇ ರೀತಿಯಾಗಿ ಮಹಾಭಾರತ ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಂಥ ಮಹಾಕಾವ್ಯ ಅಂತೇಳಿ ಪರಿಗಣಿಸಲ್ಪಟ್ಟದೆ. ಇದರಲ್ಲಿ 1,00,000 ಶ್ಲೋಕಗಳಿವೆ, 18 ಅಧ್ಯಾಯಗಳಿವೆ, ಅವುಗಳಿಗೆ ಪರ್ವಗಳು ಅಂತ ಹೇಳಿ ಕರೀತಾರೆ. ಇದರ ಮುಖ್ಯ ವಸ್ತು ವಿಷಯ ಏನಂತಂದ್ರೆ, ಇಟ್ ನ್ಯಾರೇಟ್ ದ ಸ್ಟ್ರಗಲ್ ಬಿಟ್ವೀನ್ ಗ್ರೂಪ್ ಆಫ್ ಕಸಿನ್ಸ್ ಇನ್ ದಿ ಕುರುಕ್ಷೇತ್ರ ವಾರ್. ಕುರುಕ್ಷೇತ್ರ ಯುದ್ಧದಲ್ಲಿ ನಡೆದಂಥ ಯುದ್ಧದ ಬಗ್ಗೆ ಇದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತದೆ. ಇಲ್ಲಿ ಸಹಿತ ನಮಗೆ ನಾವು ಇಲ್ಲಿ ತನಕ ಅಶ್ವಮೇಧ ಯಜ್ಞ, ರಾಜಶ್ವ ಯಜ್ಞದ ಬಗ್ಗೆ ಮಾತ್ರ ಮಾಹಿತಿ ಕೇಳಿದ್ವಿ. ಇಲ್ಲಿ ಹಾವಿಗೂ ಸಹಿತ ಯಜ್ಞವನ್ನು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಸಹಿತ ನಮಗೆ ಮಾಹಿತಿ ಕಂಡು ಬರ್ತದೆ. ಪಗಡೆಯಾಟ ಆಗಿರ್ಬೋದು, ಜೊತೆಗೆ ಪ್ರಮುಖ ಪಟ್ಟಣಗಳಾದ ಇಂದ್ರಪ್ರಸ್ಥ, ತಕ್ಷಶಿಲ, ವಿರಾಟ ಪರ್ವ, ಹಸ್ತಿನಾಪುರ, ದ್ವಾರಕ ಇವುಗಳ ಬಗ್ಗೆ ಸಹಿತ ನಮಗೆ ಸಾಕಷ್ಟು ಮಾಹಿತಿ ಕೊಡ್ತದೆ. ಜೊತೆಗೆ ಹಿಮಾಲಯ ಪರ್ವತ ಶ್ರೇಣಿ, ಅಲ್ಲಿರ್ತಕ್ಕಂಥ ದಟ್ಟವಾದ ಅರಣ್ಯ ಮತ್ತು ಉತ್ತರ ಮೈದಾನ ಈ ವಿಷಯಗಳ ಬಗ್ಗೆ ಸಹಿತ ನಮಗೆ ಮಹಾಭಾರತದಲ್ಲಿ ಮಾಹಿತಿ ಸಿಗುತ್ತೆ. ಇದರ ಜೊತೆಗೆ ನಾವು ಬೌದ್ಧ ಧರ್ಮವನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮಲ್ಲಿ ಅಭಿಧಮ್ಮ ಪೀಠಕ, ಸುತ್ತ ಪೀಠಕ, ವಿನಯ ಪೀಠಕ ಮುಂತಾದ ಪ್ರಮುಖ ಕೃತಿಗಳಿದ್ದಾವೆ. ಇಲ್ಲಿ ಬೌದ್ಧ ಸನ್ಯಾಸಿಗಳು ಅನುಸರಿಸಬೇಕಾದ ನೀತಿ ನಿಯಮಗಳ ಬಗ್ಗೆ ಸಹಿತ ಮತ್ತು ಸಂಸಾರಸ್ಥ ಸಹಿತ ಯಾವ ರೀತಿ ಧರ್ಮವನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀತಿ ನಿಯಮಗಳನ್ನು ಸಹಿತ ಒಳಗೊಂಡಂಥ ಕೃತಿಗಳು ನಮಗೆ ಬೌದ್ಧ ಧರ್ಮವನ್ನು ತಿಳ್ಕೊಳ್ಳಿಕ್ಕೆ ಭಾಳಷ್ಟು ಸಹಾಯಕಾರಿಯಾಗ್ತವೆ. ಅದೇ ರೀತಿಯಾಗಿ ಜೈನ ಧರ್ಮದಲ್ಲಿ 12 ಅಂಗಗಳು, 12 ಉಪಾಂಗಗಳು, 10 ಪ್ರಕೀರ್ಣಕಗಳು, 6 ಛಂದಸೂತ್ರ, 4 ಮಾಲಸೂತ್ರಗಳು ಸೂತ್ರಗ್ರಂಥ, 2 ಸೂತ್ರ ಗ್ರಂಥಗಳು ನಮಗೆ ಲಭ್ಯವಾಗಿದ್ದಾವೆ. ಇವು ವಲ್ಲಭಿನಲ್ಲಿ ನಡೆದಂಥ ಜೈನ ಸಮ್ಮೇಳನದಲ್ಲಿ ಇವು ರಚಿಸಲ್ಪಟ್ಟು ಇವುಗಳಲ್ಲಿರತಕ್ಕಂಥ ಭಾಷೆ ಮಾಗಧಿ ಮತ್ತು ಅರ್ಧ ಮಾಗಧಿ ಭಾಷೆಗಳಲ್ಲಿ ನಮಗೆ ಈ ಜೈನ ಸಾಹಿತ್ಯ ಕೃತಿಗಳು ಕಂಡುಬರ್ತವೆ. ಹೀಗೆ ಇವೆಲ್ಲ ಧಾರ್ಮಿಕ ಕೃತಿಗಳು ಸಹಿತ ನಮ್ಮ ಭಾರತೀಯ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕಾರಿ ಆಗ್ತಕ್ಕಂಥ ಕೃತಿಗಳು. ಹಾಗಾದರೆ ಧಾರ್ಮಿಕೇತರ ಕೃತಿಗಳು ನೋಡೋದಾದರೆ ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ. ಈತ ಸಂಸ್ಕೃತದಲ್ಲಿ ಒಂದು ಅದ್ಭುತವಾದಂಥ ಗ್ರಂಥವನ್ನು ರಚನೆ ಮಾಡಿದ. ಇದು ಸಾರ್ವಜನಿಕ ಆಡಳಿತದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಏಕೈಕ ಒಂದು ಶ್ರೇಷ್ಠ ಕೃತಿ ಅಂತೇಳಿ ಪರಿಗಣಿಸಲ್ಪಟ್ಟಿದೆ. ಇಲ್ಲಿ ಅನೇಕ ವಿಚಾರಗಳನ್ನು ಕೌಟಿಲ್ಯ ವಿವರಿಸಿದ್ದಾನೆ. ಉದಾಹರಣೆಗೆ ರಾಜನ ಅರ್ಹತೆಗಳು, ರಾಜನ ಕರ್ತವ್ಯಗಳು, ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಗುಣಗಳು, ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪದ್ಧತಿ, ಮಂತ್ರಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥ ಪದ್ಧತಿ ಬಗ್ಗೆ ಆಗಿರ್ಬೋದು, ಅವರ ಅರ್ಹತೆಗಳು, ತೆರಿಗೆ ಪದ್ಧತಿ, ಯುದ್ಧ ಮಾಡುವ ಕಲೆ, ಗುಪ್ತಚರ ಇಲಾಖೆ ಆಗಿರ್ಬೋದು, ಹೀಗೆ ಇನ್ನೂ ಅನೇಕ ವಿಷಯಗಳು, ಮಹತ್ವದ ವಿಷಯಗಳು ಸಹಿತ ನಮಗೆ ಅರ್ಥಶಾಸ್ತ್ರದಲ್ಲಿ ಕಂಡುಬರ್ತದೆ. ವಿಶಾಖದತ್ತ ಮುದ್ರಾ ರಾಕ್ಷಸವನ್ನು ಬರೆದ. ಅದೇ ರೀತಿಯಾಗಿ ಪಾಣಿನಿ ಬರೆದಂಥ ಅಷ್ಟಾಧ್ಯಾಯಿಯು ಸಹಿತ ನಮ್ಮ ಪ್ರಾಚೀನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕಾರಿಯಾಗ್ತದೆ. ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿರ್ತಕ್ಕಂಥ ಸಂಗಮ್ ಲಿಟ್ರೇಚರ್ ಅಥವಾ ತಮಿಳುನಾಡಿನ ರಚನೆಯಾದಂಥ ಸಂಗಮ್ ಲಿಟ್ರೇಚರ್ ಇದೆಯಲ್ಲ, ಇದು ಸಹಿತ ಈ ಪಲ್ಲವರ ಬಗ್ಗೆ ಸಹಿತ ನಮಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ, ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ, ಪಲ್ಲವರ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಂಗಮ್ ಲಿಟ್ರೇಚರ್, ಸಂಗಮ ಸಾಹಿತ್ಯ ಇದು ಸಹಿತ ನಮಗೆ ಸಹಾಯಕಾರಿಯಾಗ್ತದೆ ಅಂತೇಳಿ ಹೇಳ್ಬೋದು. ಹೀಗೆ ಧಾರ್ಮಿಕೇತರ ಕೃತಿಗಳು ಸಹಿತ, ಧಾರ್ಮಿಕ ಕೃತಿಗಳು ಪ್ರಾಚೀನ ಇತಿಹಾಸವನ್ನು ರಚನೆ ಮಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದ್ದಾವೆ ಅಂತೇಳಿ ನಮಗೆ ಕಂಡು ಬರ್ತವೆ. ಕೇವಲ ಇದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಇಷ್ಟು ಕೃತಿಗಳು, ಇನ್ನೂ ಅನೇಕ ಕೃತಿಗಳು ಸಹಿತ ನಮಗೆ ಲಭ್ಯವಾಗಿರ್ತವೆ. ಅವುಗಳನ್ನು ವಿವರವಾಗಿ ಅಧ್ಯಯನ ಮಾಡೋಣ ಅಂತ. ಥ್ಯಾಂಕ್ ಯು.